ನೋಡಿ, ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಬದುಕು ಬದಲಿಸುವಂತ ಬಡವರ ಬದುಕು ಬದಲಿಸುವಂತ ಅನೇಕ ಯೋಜನೆಗಳನ್ನು ತಂದಾಗ ಅನೇಕರು ನಾನಾ ರೀತಿಯ ಟೀಕೆ ಟಿಪ್ಪಣಿಯನ್ನ ಮಾಡುತ್ತಾರೆ. ಆದರೆ ಈ ಯೋಜನೆಗಳು ಬಡವರ ಬದುಕಲ್ಲಿ ಎಷ್ಟು ಭದ್ರವಾಗಿ ನಿಂತಿವೆ ಅನ್ನೋದಕ್ಕೆ ಇದು ಸಾಕ್ಷಿ. ಮಗನ ಅಂತ್ಯಕ್ರಿಯೆಯಲ್ಲಿ ತಾಯಿ ಗೃಹಲಕ್ಷ್ಮಿ ಯೋಜನೆಯನ್ನ ನೆನೆದಿದ್ದಾಳೆ, ಕಣ್ಣೀರಿಟ್ಟಿದ್ದಾಳೆ. ಚಿತೆಗೆ ಅಗ್ನಿ ಸ್ಪರ್ಶದ ಸಮಯದಲ್ಲೂ ಕೂಡ ಸಿದ್ದರಾಮಯ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯನ್ನ ನೆನಪು ಮಾಡಿಕೊಂಡಿದ್ದಾರೆ ತಾಯಿ. ಬಿಟ್ಟು ಹೋಗಿರುವಂತ ಮಗ, ಏಕಾಂಗಿಯಾಗಿರುವ ತಾಯಿ, ನನಗೆ ಆಸರೆ ಗೃಹಲಕ್ಷ್ಮಿ ಅಂತ ಜರಿದವರಿಗೆ ಈ ವಿಡಿಯೋ ಉತ್ತರ ಕೊಡಬಹುದು ಅಂತ ಕಾಣಿಸುತ್ತೆ. ಮಗನ ಚಿತೆ ಎದುರು ಸಿದ್ದು ಸರ್ಕಾರ ಕೊಡುತ್ತಿರುವಂಥ 2,000 ರೂಪಾಯಿಯನ್ನ ನೆನೆದಿದ್ದಾರೆ ಮಹಾತಾಯಿ. ಜೊತೆಗೆ ಆಕೆಗೆ ಗೃಹಲಕ್ಷ್ಮಿ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬರುವಂಥ ಹಣ ಇದೆಯಲ್ಲ, ನನ್ನ ಕೊನೆಯ ತನಕವೂ ಕೂಡ ನಾನು ಬದುಕಿ ಬಾಳಲಿಕ್ಕೆ ಒಂದು ಆಸರೆ ಅಂದರೆ 2,000 ರೂಪಾಯಿ ಅನ್ನೋ ರೀತಿಯಲ್ಲಿ ಕಣ್ಣೀರಿಡ್ತಾ ಆ ಗೃಹಲಕ್ಷ್ಮಿಯನ್ನ ನೆನೆದುಕೊಂಡಿದ್ದಾರೆ ಆ ತಾಯಿ. ಬೆಳಗಾವಿಯಲ್ಲಿ ಅನಾರೋಗ್ಯದಿಂದ ಮೃತಪಟ್ಟಿದ್ದಂಥ ಶಿವಲಿಂಗಪ್ಪ ಗುರಕ್ಕನವರ್ ಮಗನ ಶವ ಸಂಸ್ಕಾರಕ್ಕೂ ಕೂಡ ಹಣ ಇರಲಿಲ್ಲ ನೀಲವ್ವನ ಬಳಿ. ನೀಲವ್ವ ತನ್ನ ಮಗ ಬೆಳೆದು ಎತ್ತರಕ್ಕೆ ಬಂದಿದ್ದಂಥ ಮಗ, ತಾಯಿಯನ್ನು ಸಾಕಿ ಸಲಹೆ ಬೇಕಿದ್ದ ಮಗ ತನ್ನ ಕಣ್ಣಿದರೆ ಸಾವನ್ನಪ್ಪಿದ್ದಾಗ ಆಕೆ ನಿಜಕ್ಕೂ ಕೂಡ ಆಕಾಶವೇ ತಲೆ ಮೇಲೆ ಬಿದ್ದಂತಾಗಿತ್ತು. ಶವ ಸಂಸ್ಕಾರಕ್ಕೂ ಕೂಡ ಹಣ ಇರಲಿಲ್ಲ. ತಾಯಿ ನೀಲವ್ವನ ನೆರವಿಗೆ ಬೆಳಗಾವಿಯ ಯಂಗ್ ಬೆಳಗಂ ಫೌಂಡೇಶನ್ ಸಹಕಾರಕ್ಕೆ ಬಂದಿದೆ. ಬೆಳಗಾವಿಯ ಸದಾಶಿವನಗರದ ಸ್ಮಶಾನದಲ್ಲಿ ಸಮಾಜ ಸೇವಕರಿಂದಲೇ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ. ಅಂತ್ಯಕ್ರಿಯೆ ವೇಳೆ ಪಾರ್ಥಿವ ಶರೀರಕ್ಕೆ ಪೂಜೆ ಸಲ್ಲಿಸ್ತಾ ಇದ್ದಂಥ ನೀಲವ್ವ ಮಗನ ಅಂತ್ಯಕ್ರಿಯೆ ವೇಳೆ ಸಿದ್ದು ಸರ್ಕಾರದ 2,000 ರೂಪಾಯಿಯನ್ನ ನೆನೆದು ಕಣ್ಣೀರಿಟ್ಟಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ನನ್ನ ಹೊಟ್ಟೆ ತುಂಬಿಸುತ್ತೆ ಅಂತ ಹೇಳಿ ಒಂದು ಧೈರ್ಯವಾದ ರೀತಿಯಲ್ಲಿ ಆಕೆ ಕಣ್ಣೀರಿಟ್ಟಿದ್ದಾಳೆ. ನನ್ನ ಮಗನ ನಾ ಏನು ಬೇಡಿ ಒಂದು ಬನ್ನಿ ನಾ ತಾಯಿ ದವಾಖಾನಿಗೆ ಬಂದು ಆರಾಮಾಗದೆ ನನ್ನ ಮಗನ ನಮ್ಮ ಸುಖದಿಂದಿರ್ಲಿ ಅಂತ ಬೇಡಿಕೋರು. ನನ್ನ ಮಗನ ನಮಗ 2,000 ರೂಪಾಯಿ ಬರಾಕತ್ತಾವು, ಅದ್ರಾಗ ನಮ್ಮ ಹೊಟ್ಟೆ ತುಂಬಿಸು ಅಂತ ಹೇಳು. ನನ್ನ ಮಗನ ಅದ್ರಾಗ ನಮ್ಮ ಹೊಟ್ಟೆ ತುಂಬಿಸು ಅಂತ ಹೇಳು. ನನ್ನ ಮಗನ ನಮಗ 2,000 ರೂಪಾಯಿ ಬರಾಕತ್ತಾವು, ಅದ್ರಾಗ ನಮ್ಮ ಹೊಟ್ಟೆ ತುಂಬಿಸು ಅಂತ ಹೇಳು. ನನ್ನ ಮಗನ ನಮಗ 2,000 ರೂಪಾಯಿ ಬರಾಕತ್ತಾವು, ಅದ್ರಾಗ ನಮ್ಮ ಹೊಟ್ಟೆ ತುಂಬಿಸು ಅಂತ ಹೇಳು. ನನ್ನ ಮಗನ ನಮಗ 2,000 ರೂಪಾಯಿ ಬರಾಕತ್ತಾವು, ಅದ್ರಾಗ ನಮ್ಮ ಹೊಟ್ಟೆ ತುಂಬಿಸು ಅಂತ ಹೇಳು. ನನ್ನ ಮಗನ ನಮಗ 2,000 ರೂಪಾಯಿ ಬರಾಕರು. ನನ್ನ ಮಗನ ನಮಗ 2,000 ರೂಪಾಯಿ ಬರಾಕತ್ತಾವು, ಅದ್ರಾಗ ನಮ್ಮ ಹೊಟ್ಟೆ ತುಂಬಿಸು ಅಂತ ಹೇಳು. ನನ್ನ ಮಗನ ನನ್ನ ಮಗನ ಅಯ್ಯಯ್ಯೋ ನನ್ನ ಅಯ್ಯಯ್ಯೋ ನನ್ನ ಸುನಾಥ ಅಯ್ಯಯ್ಯೋ ನನ್ನ ಮಗನ ನಾ ಏನು ಬೇಡಿ ಒಂದು ಬನ್ನಿ ನನ್ನ ಮಗನ ನಾ ತಾಯಿ ದವಾಖಾನಿಗೆ ಬಂದು ಆರಾಮಾಗದೆ